ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೊಂದು ಇದು ತರಿಸಿದ್ದೆ. ಏನಪ್ಪ ಅಂತಂದರೆ ಆ ಥರ ಲಾಕ್ ಮಾಡೋ ಅಂಥದ್ದು, ಡೋರ್ ಲಾಕು ಮಾಡೋ ಅಂಥದ್ದು. ಅದು ನನಗೆ ಏನಕ್ಕೆ ಬೇಕಿತ್ತು ಅಂತ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ, ಆಮೇಲೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಸಖತ್ ಚೆನ್ನಾಗಿದೆ, ಅದು ಕ್ವಾಲಿಟಿ ಮಾತ್ರ. ಮೀಶೋದಲ್ಲಿ ಆನ್ಲೈನಲ್ಲಿ ತರಿಸಿದಂಥದ್ದು. ಸೊ ಇದು ಸ್ವಿಚ್ ಬೋರ್ಡ್ ತರಿಸಿದ್ದೆ ನಾನು. ಹಾಗೆಯೇ 125 ರುಪೀಸು, ಫೋನ್ಪೇ ಮಾಡಿದರೆ 125 ರುಪೀಸು. ಮತ್ತು ಮಾಮೂಲಿ ಹಾಗೆ ತೊಗೊಂಡ್ರೆ ಕ್ಯಾಶ್ ಆನ್ ಡೆಲಿವರಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 10 ಅಥವಾ 15 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ. ಸೊ ಅದನ್ನೆಲ್ಲ ಏನಕ್ಕೆ ತರಿಸಿದ್ದೆ ಅಂತ ಹೇಳ್ತೀನಿ ನಿಮಗೆ. ಮತ್ತು ಇದೊಂದು ಬೇಕಾಗಿತ್ತು ನನಗೆ, ಡೋರಿಗೆ ಹಾಕೋಂಥ ಬೋಲ್ಟ್ ಲಾಕ್ ಬೇಕಾಗಿತ್ತು. ಅದನ್ನು ತರಿಸಿದ್ದೆ ನಾನು, 164 ರುಪೀಸು. ಸೊ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಬಂದಿದೆ. ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಅದು ಸ್ಕ್ರೂ ಕೊಟ್ಟಿರಲಿಲ್ಲ, ನನಗೆ ರಿಟರ್ನ್ ಹಾಕಿದ್ದೆ ಬೇರೆ ತೊಗೊಳ್ಳೋಣ ಅಂಥೇಳಿ. ಸೊ ಅದೇ ಥರದ್ರಲ್ಲಿ ಇದನ್ನು ಹಾಕಿರೋಂಥದ್ದು. ಏನಪ್ಪ ಅಂತಂದರೆ ಅದು ಕೊಟ್ಟಿರೋ ಸ್ಕ್ರೂನು ಕೊಟ್ಟಿರೋಂಥದ್ದು ಬೇಕು ಅಂತೇಳಿ ಅದನ್ನು ರಿಟರ್ನ್ ಹಾಕಿದ್ದೆ ನಾನು, ಮತ್ತು ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಇದನ್ನು ಮತ್ತೆ ತೊಗೊಂಡೆ. ನಾನು ಸ್ಯಾರಿ ತೊಗೊಂಡೆ. ನಾನು ಸ್ಯಾರಿ ಮಾತ್ರ ಸಖತ್ತಾಗಿದೆ ಮಾತ್ರ. 1294, 1294 ರೂಪಾಯಿ. ಸೊ ಇಷ್ಟಕ್ಕೆ ಇಷ್ಟು ಚೆನ್ನಾಗಿರೋಂಥ ಕ್ವಾಲಿಟಿ ಸಖತ್ತಾಗಿ ಬಂದಿದೆ ಮಾತ್ರ. ನಾನು ವೇರ್ ಮಾಡಿದ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂಥೇಳಿ. ಸೊ ಅದಾದಮೇಲೆ ನಾನೊಂದು ಇದನ್ನು ತಗೊಂಡೆ. ಏನಪ್ಪ ಅಂದರೆ ಫೋನ್ಗೆ ಹಾಕೋಕ್ಕೆ ಸ್ಟ್ಯಾಂಡ್ ಬೇಕಾಗಿತ್ತು ನನಗೆ. ಸೊ ಹಾಗಾಗಿ ಸ್ಟ್ಯಾಂಡ್ ತೊಗೊಂಡೆ ನಾನು. ಸ್ಟ್ಯಾಂಡ್ ಹತ್ರ 2-3 ಸ್ಟ್ಯಾಂಡ್ ಇತ್ತು ನನ್ನ ಹತ್ರ, ಬಟ್ ನನಗೆ ಲಾಕ್ ಆಗಿರೋಂಥ ಬೇಕಿತ್ತು, ಉದ್ದವಾಗಿರೋಂಥದ್ದು. ಸೊ ವಿಡಿಯೋ ಮಾಡೋದಕ್ಕೆಲ್ಲ ಸ್ವಲ್ಪ ಅದು ಇಟ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಇರಲಿ ಒಂದು ಲೆಂತ್ ಇರೋ ಸ್ಟ್ಯಾಂಡ್ ಅಂಥೇಳಿ ನಾನು ಸ್ಟ್ಯಾಂಡ್ ತೊಗೊಂಡೆ. ಅದನ್ನು 452 ರೂಪಾಯಿ. ಅದು ಆನ್ಲೈನ್ ಪೇಮೆಂಟ್ ಮಾಡಿದರೆ ನಿಮಗೆ ಕಡಿಮೆ ಬೀಳುತ್ತೆ. ಸೊ ಕ್ಯಾಶ್ ಆನ್ ಡೆಲಿವರಿ ಮಾಡಿದರೆ ಸ್ವಲ್ಪ ಒಂದು 10 ರೂಪಾಯಿ 15 ರೂಪಾಯಿ ಜಾಸ್ತಿ ಬೀಳುತ್ತೆ ಅಷ್ಟೇ. ಸೊ ಅದನ್ನು ನನ್ನ ಮಗ ನಾನು ಫಿಕ್ಸ್ ಮಾಡ್ತಾಯಿದ್ವಿ. ಅದು ವಿಡಿಯೋನ ಯಾಕೆಂದರೆ ಇಲ್ಲಿ ನಮ್ಮ ಮನೆ ಒಳಗಡೆ ವಿಂಡೋ ಎಲ್ಲ ಇಲ್ಲ, ಕಡಿಮೆ ಇದೆ. ಸೊ ಬೆಳಕಿನ ಅವಶ್ಯಕತೆ ಜಾಸ್ತಿ ಇದೆ ನನಗೆ. ಸೊ ಎಷ್ಟೇ ಬಲ್ಪ್ ಹಾಕಿದ್ರೂ ಸ್ವಲ್ಪ ನನಗೆ ಬೆಳಕು ಕಡಿಮೆ ಆಗ್ತಾಯಿತ್ತು. ಹಾಗಾಗಿ ನಾನು ಸ್ಟ್ಯಾಂಡ್ ಬೇಕಾಗಿತ್ತು. ಸೊ ಸ್ಟ್ಯಾಂಡು ಇದ್ದರೆ ಅಲ್ಲಿ ಲೈಟಿಂಗ್ಸು ಬರುತ್ತೆ, ಫೋನು ಸಹ ಸೆಟ್ ಮಾಡ್ಬೋದು ಅದಕ್ಕೆ. ಸೊ ಹಾಗಾಗಿ ಫೋನಿಗೆ ಸೆಟ್ ಆಗೋವಂಥದ್ದೊಂದು ಇತ್ತು ಸ್ಟ್ಯಾಂಡು. ಅದು ಮೀಶೋದಲ್ಲಿ ಹುಡುಕ್ತಾಯಿದ್ದೆ, ತುಂಬ ದಿನದಿಂದ ತೊಗೋಬೇಕು ಅಂತಿದ್ದೆ, ಅಂದರೆ 2-3 ತಿಂಗಳಿಂದ. ಸೊ ಇವಾಗ ತೊಗೊಂಡೆ ನಾನು, 452 ರೂಪಾಯಿ. ಅದು ಚೆನ್ನಾಗಿದೆ ಮತ್ತು 4 ಥರ ಲೈಟ್ ಚೇಂಜ್ ಆಗುತ್ತೆ. ಒಂದು ಲೈಟಾಗಿ ಕಾಣುತ್ತೆ, ಒಂದು ಡಾರ್ಕಾಗಿ ಫುಲ್ ಬ್ರೈಟ್ ಆಗುತ್ತೆ, ಒಂದು ಗೋಲ್ಡನ್ ಥರ ಕಾಣುತ್ತೆ, ಒಂದು ಲೈಟಾಗಿ ಡಲ್ಲಾಗಿ ಕಾಣುತ್ತೆ. 4 ಥರ ಇದೆ. ಸೊ ನಿಮಗೆ ಹೇಳಿದ್ನಲ್ಲ ಇದು ಇಂಚಸ್ಸು ಏನಕ್ಕೆ ಅಂಥೇಳಿ. ಆ ಇಂಚಸ್ಸು ಒಂದು ಡ್ರಮ್ ತೊಗೊಂಡಿದ್ದೆ ನಾನು. ಆ ಡ್ರಮ್ಮಿಗೆ ಲಾಕಿಂಗು ಆ ಥರ ಕಟ್ ಮಾಡಿದರು. ಇದರ ಡ್ರಮ್ನ ಆ ಥರ ಸೈಡಿಗೆ ಕಟ್ ಮಾಡಿದರು. ಸೊ ಅದಕ್ಕೆ ಕ್ಯಾಪಿಗೆ ಮುಚ್ಚೋದಕ್ಕೆ ನನಗೆ ಬೇಕಾಗಿತ್ತು ಆ ಥರ ಇಂಚಸ್ಸು. ಅದನ್ನು ಫಿಕ್ಸ್ ಮಾಡಿಬಿಟ್ಟು ಈ ಕಡೆ ಒಂದು ಕೊಟ್ಟಿರೋಂಥ ಕಟ್ ಮಾಡಿರೋಂಥ ಪ್ಲೇಟ್ ಇರುತ್ತಲ್ಲ, ಅದನ್ನು ಇದಕ್ಕೆ ಜಾಯಿಂಟ್ ಮಾಡಿ ತೆಗಿಯೋ ಥರ, ಓಪನ್ ಮಾಡೋ ಥರ, ಕ್ಲೋಸ್ ಮಾಡೋ ಥರ ಬೇಕಿತ್ತು. ಸೊ ನನ್ನ ಮಗ ಮಾಡ್ತೀನಿ ನೋಡ್ರಿ ಅಲ್ಲಿ. ಅದಕ್ಕೆ ಸ್ಕ್ರೂ ವಿತ್ತತ್ತು ಇಂಚಸ್ 2 ಬಂದಿತ್ತು, ಚೆನ್ನಾಗಿತ್ತು. 4 ತರಿಸಿದ್ರೆ 2 ಡ್ರಮ್ಮಿಗೆ ಫಿಕ್ಸ್ ಆಯ್ತು ಅದು. ಸೊ ಅದಕ್ಕೆ ಬೇಕಾಗಿತ್ತು. ಆಮೇಲೆ ನಾನು ಅಡುಗೆ ಮಾಡೋ ಅಂತ ಬಂದೆ. ಸೊ ತರಕಾರಿ ಸಾಂಬಾರು ಹಾಗೆ ರೈಸು ಮಾಡೋಣ ಅಂತ ಬಂದೆ. ಮತ್ತು ಸೊಪ್ಪು ಸ್ವಲ್ಪ ಇತ್ತು, ಸೊಪ್ಪಿನ ಪಲ್ಯ ಮಾಡೋಣ ಅಂತ ಬಂದೆ. ಕಾಳಿನ ಸಾಂಬಾರು ಅದನ್ನು ಮಾಡೋಣ ಅಂತ ಬಂದ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನನ್ನ ವಿಡಿಯೋ ಹೇಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ನೀವು. ಸೊ ನನ್ನ ಆನ್ಲೈನಲ್ಲಿ ತರಿಸಿರೋಂಥ ಎಲ್ಲನೂ ಸಹ ನಿಮಗೆ ಲಿಂಕ್ ಬೇಕು ಅಂದರೆ ನಾನು ಹಾಕಿರ್ತೀನಿ, ನಾನು ಬಯೋನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅಥವಾ ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಕೇಳ್ಕೊತೀನಿ. ಸೊ ಹಾಗೆಯೇ ಸಾಂಬಾರಿಗೆ ಇಟ್ಬಿಟ್ಟು ನಾನು ಅನ್ನೆ ಸೊಪ್ಪು ಅಂತ ಸಿಗುತ್ತೆ ನೋಡಿ ಹೊಲಗಳಲ್ಲಿ. ಸೊ ಅನ್ನೆ ಸೊಪ್ಪು ಊರಿಂದ ಅಮ್ಮ ಕೊಟ್ಟು ಕಳಿಸಿದ್ರು. ಸೊ ಊರಿಗೆ ಹೋಗಿದ್ದೀನಿ ನಾನು, ತುಂಬ ದಿನ ಆಯಿತು ವಿಡಿಯೋ ಮಾಡಿರಲಿಲ್ಲ. ಇಲ್ಲಿ ಒಂದು 15 ಡೇಸ್ ಮೇಲೆ ಆಗೋಯ್ತು ಅನಿಸುತ್ತೆ. ಗಣೇಶನ ಹಬ್ಬ ದಿನ ಮಾಡಿದಷ್ಟೇ ಅಷ್ಟು, ಮತ್ತೆ ಮಾಡಿರಲಿಲ್ಲ. ಸೊ ಟೈಮು ಸಹ ನನಗೆ ಸಿಕ್ಕಿರಲಿಲ್ಲ ಮಾಡೋದಕ್ಕೆ, ಊರಿಗೆ ಹೋಗಿದ್ನಲ್ಲ ಸ್ವಲ್ಪ, ಹಾಗಾಗಿ ಬ್ಯುಸಿ ಇದ್ದೆ, ಮಾಡೋದಕ್ಕಾಗಲಿಲ್ಲ. ಸೊ ಸಾರಿ ಅಂತ ಕೇಳ್ಕೊತೀನಿ. ಸೊ ಹಾಗೆಯೇ ಅನ್ನೆ ಸೊಪ್ಪು ಅಮ್ಮ ಕೊಟ್ಟು ಕಳಿಸಿದ್ರು.
ಸ್ವಲ್ಪ ತರಕಾರಿ ಎಲ್ಲ ಕೊಟ್ಟು ಕಳಿಸಿದ್ರು. ಅಲ್ಲಿ ತರಕಾರಿ ಎಲ್ಲ ನಾವು ಹಾಕ್ತೀವಿ. ನನ್ನ ತವ್ರ ಮನೆಯಲ್ಲಿ ಅಮ್ಮ ಬೆಳೀತಾರೆ, ಅಪ್ಪಾಜಿ ಅಮ್ಮ ಎಲ್ಲರೂ. ಸೊಪ್ಪು ಹೊಲದಲ್ಲಿತ್ತು ಅಂತ ಅಮ್ಮ ಕೊಟ್ಟು ಕಳಿಸಿದ್ರು. ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಸೊಪ್ಪಿನ ಒಗ್ಗರಣೆ ಹಾಕೋಣ ಅಂಥೇಳಿ ಪಾತ್ರೆಯಲ್ಲಿ ಸೊಪ್ಪು ಇಟ್ಬಿಟ್ಟೆ. ಮತ್ತು ಸಾಂಬಾರು ಮಾಡೋಣ ಅಂಥೇಳಿ ಬೀನ್ಸಿನ ಕಾಳು ಸ್ವಲ್ಪ ಇದ್ವು, ತರಕಾರಿ ಸ್ವಲ್ಪ ಇದ್ವು, ಅದನ್ನೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ. ಸೊ ನೋಡಿ ಆ ಥರ ಕಾಯಿಗಳು, ಹೀರೆಕಾಯಿ ಮತ್ತು ಸೊಪ್ಪು, ಬೀನ್ಸು ಇದೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂಥೇಳಿ. ಸೊ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಮಾಡ್ತಾಯಿದ್ದೆ. ಸೊ ಊರಿಗೆ ಹೋಗಿದ್ದೆ ಏನಕ್ಕೆ, ಏನು ವಿಚಾರ ಅಂತ ಹೇಳಿದರೆ, ಅಪ್ಪಾಜಿ ಸ್ವಲ್ಪ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಶಿವಮೊಗ್ಗದ ಹತ್ರ ಸುಬ್ಬಯ್ಯ ಹಾಸ್ಪಿಟಲ್ ಅಂತ ಬರುತ್ತೆ. ಸೊ ಅಲ್ಲಿ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗಿತ್ತು. ಅಪ್ಪಾಜಿ ಸ್ವಲ್ಪ ಎರಡಿಕೆ ಆಗ್ತಾರಲ್ವ, ಸೊ ಹಾಗೆ ಸೊಪ್ಪೆಲ್ಲ ಹಾಕ್ಕೊಂಡು ಸ್ವಲ್ಪ ಬಾಯಿ ಹತ್ರ ಎಲ್ಲ ಹುಣ್ಣಾಗಿತ್ತು. ಅದನ್ನು ತೋರಿಸ್ಕೊಂಬರ್ಬೇಕಾಗಿತ್ತು. ಶಿವಮೊಗ್ಗ ನಿಯರ್ ನಮಗೆ. ಸೊ ಅಲ್ಲಿ ಸುಬ್ಬಯ್ಯ ಹಾಸ್ಪಿಟ್ಲಿಗೆ ಹೋಗಿದ್ವಿ ನಾವು, ಅಪ್ಪಾಜಿ ತೋರಿಸ್ಕೊಂಬರೋಣ ಅಂಥೇಳಿ. ಸ್ವಲ್ಪ ಅವರು ಏನಾಗಿದೆ ಏನೋ ಅಂಥೇಳಿ ನೋಡೋದಕ್ಕೆ ಸ್ವಲ್ಪ ಸ್ಕಿನ್ ಔಟ್ ಮಾಡಿ ಅದನ್ನು ಲ್ಯಾಬಿಗೆ ಕಳಿಸ್ಬೇಕು ಅಂಥೇಳಿ ಸ್ವಲ್ಪ ಸ್ಕಿನ್ನನ್ನು ಒಳಗಡೆ ಅಲ್ಲಿಂದ ತವಡೆಯಲ್ಲಿ ಒಳಗಡೆ ಕಟ್ ಮಾಡ್ಕೊಂಡು ತಗೊಂಡ್ರು. ಸೊ ಅದಕ್ಕೆ 2-3 ದಿನ ಟೈಮ್ ಬೇಕಾಗಿತ್ತು ನಮಗೆ. ಹಾಸ್ಪಿಟ್ಲಿಗೆ 2 ದಿನ ಓಡಾಡಿದ್ವಲ್ಲ, ಇಲ್ಲಿಂದ ಊರಿಗೆ ಹೋಗಿದ್ದು 1 ದಿನ, ಮತ್ತು ಬಂದಿದ್ದು 1 ದಿನ, 2 ದಿನ ಸುಬ್ಬಯ್ಯ ಹಾಸ್ಪಿಟ್ಲಿಗೆ ಓಡಾಡಿದ್ದು. ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಸಾರಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ಸಾಂಬಾರು ಮಾಡೋದಕ್ಕೆ ನಾನು ಒಗ್ಗರಣೆ ಹಾಕ್ಕೊಂಡೆ. ಖಾರ ಎಲ್ಲ ರುಬ್ಬಕ್ಕೆ ಅಂತ ಕಾಯಿ ಎಲ್ಲ ಹಾಕ್ಕೊಂಡು, ಅದಕ್ಕೆ ಬೆಳ್ಳುಳ್ಳಿ, ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು, ಮತ್ತು ಈರುಳ್ಳಿ ಒಗ್ಗರಣೆ ಹಾಕಿರೋಂಥದ್ದು, ಈರುಳ್ಳಿ ಟೊಮೊಟೊ ಒಗ್ಗರಣೆ ಹಾಕಿರೋಂಥದ್ದು, ಎಣ್ಣೆಲಿ ಫ್ರೈ ಆಗಿರೋಂಥದ್ದು ಹಾಕ್ಕೊಂಡು, ಮತ್ತು ನಾನು ಗ್ರೈಂಡ್ ಮಾಡಿಕೊಂಡೆ. ಅದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ ಇವಾಗ. ಗ್ರೈಂಡ್ ಮಾಡ್ಕೊಂಬಂದಿದ್ದಾಯಿತು. ಸೊ ಅದನ್ನು ಹಾಕ್ತಿದ್ದೀನಿ ಇವಾಗ. ಸೊ ಬೇಗನೆ ಆಗುತ್ತೆ ಸಾಂಬಾರು. ಅವತ್ತೇ ನಾನು ಊರಿಂದ ಬಂದಿದ್ದು, ಇವಾಗ ಮಾಡ್ತೀನಲ್ಲ, ಇವತ್ತೇ ಊರಿಂದ ಬಂದಿದ್ದು ನಾನು. ಸೊ ವಿಡಿಯೋ ಮಾಡಿದ್ದು ತುಂಬ ದಿನ ಆಯಿತು ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೆ. ಹಾಗೆಯೇ ಸಾಂಬಾರು ರೆಡಿ ಆಗ್ತಿದೆ. ಹಾಗೆಯೇ ಈ ಕಡೆ ಪಾತ್ರೆನೂ ವಾಶ್ ಮಾಡ್ಕೊತೀನಿ ನಾನು. ಹಾಗೆಯೇ ಕೆಲಸ ಮಾಡ್ತಾನೆ ಎಲ್ಲ ಶೆಲ್ಫ್ಗಳೆಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ಕೊತೀನಿ ಬೇಗ. ಹಾಗಾದರೆ ಬೇಗ ಕೆಲಸ ಆಗುತ್ತೆ ಅಂಥೇಳಿ. ಮತ್ತೆ ಕೂತ್ರೆ ಕೆಲಸ ಆಗೋಲ್ಲ, ಒಂದೇ ಸಲ ಕೆಲಸ ಮಾಡ್ಕೊಂಡ್ರೆ ಬೆಟರ್, ಆಮೇಲೆ ಫ್ರೀ ಆಗ್ತೀವಿ ಅಂಥೇಳಿ. ಸೊ ಸೊಪ್ಪು ಸಹ ಬೇಯ್ತಾಯಿತ್ತು. ಹಾಗೆಯೇ ಮತ್ತು ಈರುಳ್ಳಿ, ಕಾಯಿ, ಹಸಿಮೆಣಸಿನ್ಕಾಯಿ, ಇದು ಸೊಪ್ಪಿನ ಒಗ್ಗರಣೆ ಹಾಕೋಣ ಅಂಥೇಳಿ ಎತ್ತಿಟ್ಟೆ ನಾನು. ಸ್ವಲ್ಪ ಟೀ ಕುಡಿಯೋಣ ಅಂಥೇಳಿ ಬಂದಾಗಿಂದ ಕೆಲಸನೇ ಇತ್ತು. ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲ ತುಂಬ ಕೆಲಸ ಇತ್ತು. ಅದನ್ನು ಮಾಡ್ಕೊತ ಟೀ ಕುಡಿಯೋಕ್ಕಾಗಲಿಲ್ಲ. ಸೊ ಸ್ವಲ್ಪ ಟೀ ಕುಡಿಯೋಣ ಅಂಥೇಳಿ ಟೀನ ಬಿಸಿ ಮಾಡ್ಕೊತ ಇದ್ದೆ. ಸೊ ಮತ್ತು ಇನ್ನೊಂದೇನು ಅಂದರೆ ವಿಚಾರ, ಅಪ್ಪಾಜಿ ಕರ್ಕೊಂಬಂದಿದ್ದಾಯಿತು, ಆಮೇಲೆ ಊರಿಗೆ ಬಂದಿದ್ದಾಯಿತು. ಸೊ ಮತ್ತು ನನಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಆಯಿತು ಊರಿಗೆ ಹೋದ್ಮೇಲೆ. ಸ್ವಲ್ಪ ಪಿಂಪಲೆಲ್ಲ ಆಗಿ ಸ್ವಲ್ಪ ಬ್ಲ್ಯಾಕ್ನೆಸ್ ಆಗೋ ಥರ ಆಗಿಬಿಡ್ತು. ಸ್ವಲ್ಪ ಯಾಕೋ ರಫ್ ಆಯಿತು ಸ್ಕಿನ್. ಅಲ್ಲಿ ಹೋಮ್ ರೆಮಿಡಿ ಮಾಡಿಕೊಂಡ್ರು ಯಾಕೋ ಕಮ್ಮಿ ಆಗಲಿಲ್ಲ ನನಗೆ. ಯಾಕೋ ತೋರಿಸ್ಕೊಳ್ಳೋಣ, ಅಪ್ಪಾಜಿ ಹೋಗಿದ್ದಾರಲ್ಲ. ಸೊ ಮತ್ತೆ ಹಾಸ್ಪಿಟ್ಲಿಗೆ 2 ಸಲ ಹೋಗೋಕ್ಕಾಗಲ್ಲ. ನಾನು ಹೋಗಿದ್ನಲ್ವ ಜೊತೆಗೆ, ನಾನು ಪಾಪ ಮತ್ತು ಅಪ್ಪಾಜಿ 3 ಜನ ಹೋಗಿದ್ವಿ. ಸೊ ತೋರಿಸ್ಕೊಂಡು ಬರೋಣ ಅಂಥೇಳಿ, ನನಗೂ ಸ್ಕಿನ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂಥೇಳಿ ತೋರಿಸ್ಕೊಳ್ಳೋಣ ಅಂತ ತೋರಿಸ್ಕೊಂಡೆ. ಪಿಂಪಲ್ ಮಾರ್ಕ್ ಕಡಿಮೆ ಆಗಲಿಲ್ಲ, ಯಾಕೋ ಪಿಂಪಲ್ ಜಾಸ್ತಿ ದಪ್ಪ ಆಯಿತು ಅಂಥೇಳಿ. ಸೊ ಅದಕ್ಕೆ ಒಂದು 6 ಪ್ರಾಡಕ್ಟನ್ನು ಕೊಟ್ಟು 6 ಕ್ರೀಮ್ಗಳು ಕೊಟ್ಟಿದ್ದಾರೆ. ಅದರಲ್ಲಿ 3 ಅಷ್ಟೇ ಸಿಕ್ಕಿದ್ದಲ್ಲಿ, ಮತ್ತು 3 ಸಪ್ರೇಟಾಗಿ ಸ್ಕಿನ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಬರುತ್ತೆ, ಅದರ ಪಕ್ಕ ಸಿಗುತ್ತೆ ಮೆಡಿಕಲಲ್ಲಿ ಅಂಥೇಳಿ ಕೊಟ್ಟರು ಅವರು. ಸೊ ಅಲ್ಲಿ ಅದು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರನೇ ಹೋಗಿದ್ದು ನಾವು, ಸುಬ್ಬಯ್ಯ ಹಾಸ್ಪಿಟ್ಲಲ್ಲಿ. ಬಟ್ ಅವರು ಆ ಮೆಡಿಕಲಲ್ಲಿ 3 ಸಿಕ್ಕಿದ್ದು ನಮಗೆ, ಮತ್ತು 3 ಸಿಗಲಿಲ್ಲ ನಮಗೆ. ಅದನ್ನು ತೋರಿಸ್ತೀನಿ ನಿಮಗೆ ಯಾವುದು ಏನು ಅಂತೇಳಿ. ಅಷ್ಟರಲ್ಲಿ ಟೀ ಕುಡಿತಾಯಿದ್ದೆ ನಾನು. ಆ ಪ್ರಾಡಕ್ಟ್ ನಿಮಗೆ ತೋರಿಸ್ತೀನಿ ನೋಡಿ. ಇದೇ ಪ್ರಾಡಕ್ಟ್, ಅದು ಒಂದು ಫೇಸ್ ವಾಶು. ಸೊ ಇದರಲ್ಲಿ ವಿಸೋಗ್ರೆನ್ಸ್ ಅಂತೇಳಿ, ಇದು ವಿಸೋಗ್ರೆನ್ಸ್ ಫೇಸ್ ವಾಶ್ ಅಂತೇಳಿ ಇದರ ಹೆಸರು. ಇದು 100 ಗ್ರಾಮ್ ಇರುತ್ತೆ. ಸೊ ಇದಕ್ಕೆ 300 ರುಪೀಸು. ಸೊ ಚೆನ್ನಾಗಿದೆ ಮಾತ್ರ ಪ್ರಾಡಕ್ಟು. ನಾನು ಯೂಸ್ ಮಾಡಿದೆ. ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ, 2 ದಿನ ಆಯಿತು, 1 ಡೇ ಆಯಿತು ಫುಲ್ಲು. 1 ಮಂತ್ ಯೂಸ್ ಮಾಡ್ಬಿಟ್ಟು ನಿಮಗೆ ಹೇಳ್ತೀನಿ ಯಾವ ಥರ ಇದೆ ಅಂಥೇಳಿ. ಸೊ ಸ್ಮೆಲ್ಲೆಲ್ಲ ಸೂಪರಾಗಿದೆ ಮಾತ್ರ. ಸ್ಕಿನ್ ರಿಸೀವಿಂಗ್ ಮತ್ತು ಪ್ಯೂರಿಫೈಡ್ ರಿಫ್ರೆಶಿಂಗ್ ಫೇಸ್ ವಾಶ್ ಜೆಲ್ ಅಂಥೇಳಿ
ಇದರ ನೇಮ್ ಬಂದು ಇದು ಏನಪ್ಪ ಅಂತಂದರೆ ವಿಟಮಿನ್ ಇ ಇರುತ್ತೆ, ಫ್ರೇಗ್ರೆನ್ಸಿ, ಮೆಲ್ಟಿಕ್ ಕೆಪ್ಸಲ್ಸ್, ಗ್ಲೈಲಾಕ್ಸಿಡ್ ಆ್ಯಸಿಡ್ ಮತ್ತು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, ಮೆಡಿಸನ್ ಆಕ್ಸೈಡ್, ಪ್ಯೂರಿಫೈಡ್ ವಾಟರ್. ಸೊ ಇದು ಮತ್ತು ಏನಪ್ಪ ಅಂತಂದರೆ ಅಲೋವೆರಾ ಜೆಲ್ ಯೂಸ್ ಮಾಡಿದ್ದಾರೆ, ಅಮಿನೋ ಆಸಿಡ್, ಡೆನೆಸಿ, ಗ್ಲುಕೋಸೈಡು, ಕಲರ್ಡು ಮತ್ತು ಮೆಲಿಕ್ಲಾಪ್ಸಲ್ ಅಂತೇಳಿ ಇದು. ಸೊ ಇದನ್ನು ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಫೇಸ್ ವಾಶ್ಗೆ ನಾನು ಸೋಪ್ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದಾದಮೇಲೆ ನಮಗೆ ಸೆಕೆಂಡ್ ಬಂದು ಮೈಸಿನೋ ಅಂತ ಹೇಳಿ ಕೊಟ್ಟಿದ್ದಾರೆ. ಫೇಸ್ ವಾಶ್ ಇದು ಬಾಡಿಗೆ ಮತ್ತು ಫೇಸ್ಗೆ ಲೋಷನ್ ಅಂತೇಳಿ. ಮತ್ತು ಇನ್ನೊಂದು ಬಂದು 3 ಪ್ರಾಡಕ್ಟು. ಇದು ಸನ್ಸ್ಕ್ರೀನು. ಸೊ ಸನ್ ಬ್ಲಾಕ್ ಆಗಿರೋಂಥದ್ದು, ಸ್ವಲ್ಪ ಬ್ರೈಟ್ ಆಗೋದಕ್ಕೆ ಅಂತ ಯೂಸ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ ಇದನ್ನು. ಸೊ ಆಯಿಲ್ ಫ್ರೀ ಅಂತೇಳಿ ನನಗೆ ಆಯಿಲ್ ಫೇಸ್ ಇರೋದ್ರಿಂದ ಸ್ವಲ್ಪ ನನಗೆ ಬ್ರೈಟ್ ಆಗೋದಕ್ಕೆ ಅಂತ ಕೊಟ್ಟಿದ್ದಾರೆ. ಫೇಸ್ ಆ್ಯಂಡ್ ಬಾಡಿ ಸನ್ಸ್ಕ್ರೀನ್, ಆಯಿಲ್ ಟು ನಾರ್ಮಲ್ ಸ್ಕಿನ್ಗೆ ಇದು ಆಯಿಲ್ ಫ್ರೀ. ಅಬ್ಸರ್ವ್ ಪ್ರೊಡಕ್ಷನ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೋಡೋಣ ಫೇಸ್ ಯಾವ ಥರ ಆಗುತ್ತೆ ಅಂತೇಳಿ. ಸೊ ನಾನು ಸ್ಕಿನ್ ಸ್ಪೆಷಲಿಸ್ಟ್ಗೆ ತೋರಿಸ್ತಾ ಇರ್ತೀನಿ, ಇವಾಗಲೇ ಅಂತಲ್ಲ ಯಾವಾಗಲೂ ತೋರಿಸ್ತಾ ಇರ್ತೀನಿ. ಸೊ ಅದನ್ನು ನಾನೇನು ಅಂದರೆ ನನ್ನ ಪ್ರಾಬ್ಲಮ್ ಏನು ಅಂದರೆ ಅದನ್ನು ಫುಲ್ಲು ಅದನ್ನೇ ಕಂಟಿನ್ಯೂ ಮಾಡಲ್ಲ, ಅದೊಂದೇ ಪ್ರಾಬ್ಲಮ್ ನನಗಾಗಿರೋದು, ನನ್ನ ಮೈನಸ್ ಪಾಯಿಂಟು. ಸೊ ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಸೊ ಇಷ್ಟನ್ನೇ ಇವತ್ತು 3 ಸಿಕ್ಕಿರೋದು ನನಗೆ ಪ್ರಾಡಕ್ಟ್ಗಳು. ಸೊ ಅದನ್ನು ಯೂಸ್ ಮಾಡ್ತಾಯಿರ್ರಿ. ಆಮೇಲೆ ಫೇಸ್ಗೆ ಸೆಟ್ ಆಗೋಂಥದ್ದು ಇದೆಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಬೇರೆ ಥರ ಕ್ರೀಮ್ ನಾನು ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಟ್ಯಾಬ್ಲೆಟ್ ಟಾನಿಕ್ ಏನು ಕೊಟ್ಟಿಲ್ಲ, ಇಂಜೆಕ್ಷನ್ಸ್ ಎಲ್ಲ ಏನೂ ಇಲ್ಲ. ಸೊ ಕ್ರೀಮ್ಸ್ ಅಷ್ಟೇ ಕೊಟ್ಟಿರೋದು ನನಗೆ, ಆಯಿಲ್ ಸ್ಕಿನ್ಗೆ ಬೇಕಾಗಿರೋಂಥ ಕ್ರೀಮ್ಸ್ ಅಂತೇಳಿ. ಸೊ ಇದು 3ಕ್ಕೆ 1,500 ಆಯಿತು, 1500 ಆಯಿತು. ಸೊ ನೋಡೋಣ, 1 ಮಂತ್ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಹೇಳ್ತೀನಿ. ಸೊ ಹಾಗೆಯೇ ಮತ್ತು ಹೇಳಿದ್ನಲ್ಲ ಸಾಂಬಾರು ಮಾಡ್ತಾಯಿದ್ದೆ, ಸೊಪ್ಪು ಪಲ್ಯ ಮಾಡಿ ಮತ್ತು ಮುದ್ದೆ ಮಾಡೋಣ ಅಂಥೇಳಿ ನಮ್ಮ ಮನೆಯವರು ಒಂದು 3-5 ಡೇಸ್ ಆಯಿತು ಮುದ್ದೆ ಊಟ ಮಾಡಿರಲಿಲ್ವಲ್ಲ. ಸೊ ಮುದ್ದೆ ಮಾಡೋಣ ಅಂಥೇಳಿ ಮಾಡ್ತಿದ್ದೆ. ಸೊ ಸೊಪ್ಪು ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು. ಆಮೇಲೆ ಈರುಳ್ಳಿ, ಟೊಮೊಟೊ ಹಾಕಲ್ಲ, ಈರುಳ್ಳಿ, ಕಡಲೆಬೇಳೆ ಎಲ್ಲ ಒಗ್ಗರಣೆ ಹಾಕಿದ್ದು, ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿದ್ದಾಯಿತು. ಅದಕ್ಕೆ ಒಗ್ಗರಣೆ ಹಾಕಿದರೆ ಅಷ್ಟೇ ಚೆನ್ನಾಗಿ ಇರುತ್ತೆ ಟೇಸ್ಟಿಯಾಗಿ. ಸೊ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ನೋಡಿ ಇಲ್ಲಿ ಈರುಳ್ಳಿ ಹಾಕ್ತಿದ್ದೀನಿ. ಸ್ಕಿನ್ನು ನನ್ನ ಪ್ರಕಾರ ನನ್ನ ಆಯಿಲ್ ಸ್ಕಿನ್ ಅಂತಂದರೆ ಇವತ್ತು ಒಂದಿನ ಚೆನ್ನಾಗಿದೆ, ಇನ್ನೊಂದು ದಿನ ಚೆನ್ನಾಗಿರಲ್ಲ. ಸೊ ಒಂದು ಎಲ್ಲರೂ ಇಷ್ಟಪಡೋದೇನೋ ಆಯಿಲ್ ಸ್ಕಿನ್ನೇನು. ಆಯಿಲ್ ಸ್ಕಿನ್ ಇದ್ದರೆ ಏಜ್ ಆಗಿರೋ ಥರ ಕಾಣಲ್ಲ. ಸೊ ಚೆನ್ನಾಗಿರುತ್ತೆ. ಏನು ಮೇಕಪ್ ಮಾಡಿದಾಗ ಬೇಗ ಮೇಕಪ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಒಂದು. ಆಮೇಲೆ ಫುಲ್ಲು ಆಯಿಲ್ ಆಗಿರುತ್ತೆ, ಅದೊಂದು ಬೇಜಾರು ಬಿಟ್ಟರೆ ಸೊ ಏಜ್ ಆಗಿರೋ ಥರ ಕಾಣಲ್ಲ. ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಏಜ್ ಆಗಿರೋ ಥರ ಕಾಣುತ್ತೆ, ಯಾಕೆಂದರೆ ರಿಂಕಲ್ಸ್ ಬೇಗ ಬರುತ್ತೆ ಅವರಿಗೆ. ನಮಗೆ ರಿಂಕಲ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಏನು ಪ್ರಾಬ್ಲಮ್ ಅಂತಂದರೆ ಪಿಂಪಲ್ಲು ಮತ್ತು ಆ್ಯಕ್ನಿ ಮಾರ್ಕು, ಇವೆರಡು ಪ್ರಾಬ್ಲಮ್ ಜಾಸ್ತಿ. ಅದರಿಂದ ಏನೇ ಹೋಮ್ ರೆಮಿಡಿ ಮಾಡಿದ್ರು ಸ್ಕಿನ್ ತೋರಿಸ್ಕೊಂಡ್ರು ಹಾಸ್ಪಿಟ್ಲಿಗೆ. ಬಟ್ ಅದು ಏನು ಅಂತಂದರೆ ಒಂದಿನ ಇದ್ದರೆ ಇನ್ನೊಂದು ದಿನ ಇರೋಲ್ಲ, ಅದೊಂಥರ ಬೇಜಾರು. ಎಷ್ಟೊಂದು ಕೇರ್ ಮಾಡ್ತೀವಿ ಫೇಸ್ಗೆ, ಆದ್ರೂ ಹಾಗೇ. ಸೊ ಇವಾಗ ಏನಪ್ಪ ಅಂತಂದರೆ ಅದೆಲ್ಲ ಮುಗಿದು ಸಾಂಬಾರೆಲ್ಲ ಆಯಿತು, ಪಲ್ಯನೂ ರೆಡಿ ಮಾಡಿದೆ. ಸೊ ಇದನ್ನು ತೋರಿಸ್ತೀನಲ್ಲ ಇವಾಗ, ಇದು ಹಿಟ್ಟಿನ ಸಣ್ಣೆ. ಇದನ್ನು ಆನ್ಲೈನ್ ತರಿಸ್ಕೊಂಡಿರೋಂಥದ್ದು ನಾನು. ಇದು 216 ರೂಪಾಯಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ. ನಾನು ಎಲ್ಲ ಪ್ರಾಡಕ್ಟ್ಗಳು ಸ್ಕ್ರೀನ್ ಮೇಲೆ ನಿಮಗೆ ಎಷ್ಟೆಷ್ಟು ಅಮೌಂಟ್ ಅಂತೇಳಿ ರಿಂಗ್ ಹಾಕಿರ್ತೀನಿ, ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಅದಕ್ಕೆ 3 ಪ್ಲೇಟು ಮತ್ತು ಕೆಳಗಡೆ ಒಂದು 4 ಪ್ಲೇಟ್ ಕೊಟ್ಟಿದ್ದಾರೆ. ಒಂದು ಚಿಕ್ಕದು, ಸ್ವಲ್ಪ ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು 4 ಕೊಟ್ಟಿದ್ದಾರೆ. ಇದು ಮಾತ್ರ ಸಖತ್ ಚೆನ್ನಾಗಿದೆ. ಸೊ ಬೆಂಡ್ ಮಾಡಿದ್ರು ಬೆಂಡ್ ಆಗಲ್ಲ, ಅಷ್ಟು ಚೆನ್ನಾಗಿದೆ ಸ್ಟೀಲ್ ಮಾತ್ರ. ಸೊ ಬೇಕಾದರೆ ತೊಗೊಳ್ಳಿ, ನಾನು ಲಿಂಕ್ ಹಾಕಿರ್ತೀನಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನನ್ನ ಬಯೋನಲ್ಲಿ ಲಿಂಕ್ ಹಾಕಿರ್ತೀನಿ, ಮತ್ತು ನಿಮಗೆ ಲಿಂಕು ಸಹ ನಾನು ಕಮೆಂಟಲ್ಲಿ ಶೇರ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿದೆ. ಮತ್ತು ಮುದ್ದೆ ಮಾಡೋಣ ಅಂಥೇಳಿ ಹಾಗೆಯೇ ಮುದ್ದೆ ಮಾಡ್ತಾಯಿದ್ದೀನಿ, ಮಾತ್ರ ಮಾತಾಡ್ಕೊತಾನೆ. ಸ್ವಲ್ಪ ತೆಳು ಹಾಕಿದರೆ ಕೊಟ್ರೆನ ಗಂಟು ಬಿಡುತ್ತೆ, ಸ್ವಲ್ಪ ದಪ್ಪವಾಗಿ ಹಾಕಿದರೆ ಏನಪ್ಪ ಅಂತಂದರೆ ಗಟ್ಟಿ ಸ್ವಲ್ಪ ಶಡವಾಗಿಬಿಡುತ್ತೆ ಮುದ್ದೆ. ಸೊ ಎರಡಕ್ಕೂ ನೋಡ್ಕೊಂಡು ಮೀಡಿಯಮಲ್ಲಿ ಹಾಕಬೇಕು. ನಾನು ಅದೇ ಮಾಡ್ತೀನಲ್ಲ, ಆ ಸ್ಪೂನಲ್ಲಿ 1/2 ಸ್ಪೂನ್ ಅಷ್ಟೇ ಹಾಕೋದು. 1/2 ಸ್ಪೂನ್ ಕೊಟ್ಟರೆ ಅಂತಂದರೆ ನೀರು ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಬಿಸಿ ಆದ ತಕ್ಷಣ ರಾಗಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಗೂರಾಡೋದನ್ನು ಸ್ವಲ್ಪ ಮೀಡಿಯಮಾಗಿ
ಅದಕ್ಕೆ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ಬೇಯಲಿ. ಅದು ಬೇಯೋದಕ್ಕೆ ಬಿಟ್ಟಮೇಲೆ ಸ್ವಲ್ಪ ಒಂದು 2 ಸ್ಪೂನ್, ಆ ಸ್ಪೂನಲ್ಲಿ ಒಂದು ಸ್ಪೂನ್ ಒಂದು ಸ್ಪೂನು ಮುದ್ದೆಗೆ ಹಿಟ್ಟು ಹಾಕೋದು ನಾನು, 1 ಅಥವಾ 1.5 ಸ್ಪೂನಷ್ಟು ಹಿಟ್ಟು ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಬಿಟ್ಟು ಅದನ್ನು ತಿರುಗೋದು. ಸೊ ಮುದ್ದೆನೂ ರೆಡಿ ಆಯಿತು. ಒಂದು 5-10 ಮಿನಿಟ್ಸಲ್ಲಿ ಮುದ್ದೆನೂ ರೆಡಿ ಆಯಿತು. ಒಂದು ಹಾಫ್ ಆನ್ ಅವರಲ್ಲಿ ಮುದ್ದೆ, ಅನ್ನ ಸಾಂಬಾರು ಮುದ್ದೆ ಮತ್ತು ಪಲ್ಯ ಅದನ್ನು 3 ರೆಡಿ ಆಯಿತು. ಸೊಪ್ಪಿಗೆ ಒಗ್ಗರಣೆ ಹಾಕಿರೋಂಥ ಸೈಡ್ಸ್ಗೆ 2 ರೆಡಿ ಆಯಿತು, 3 ರೆಡಿ ಆಯಿತು. ಸೊ ಮುದ್ದೆನ ಊಟ ಮಾಡೋಕ್ಕಾಗಲಿಲ್ಲ, ಊರಿಂದ ಬಂದಲ್ವ, ಏನೂ ತಿನ್ನಲೂ ಇಲ್ಲ. ಬೆಳಗ್ಗೆ ತಿಂದಿದ್ದಷ್ಟೇ ಇಡ್ಲಿನ, ಮತ್ತು ತಿನ್ನಲಿಲ್ಲ ಏನೂ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸಂಜೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಒರೆಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ದೀಪ ಹಚ್ಚಿ, ಪಾಪು ದೇವ್ರ ದೀಪ ಹಚ್ಚಿದ. ಸೊ ಇವನ್ನೆಲ್ಲ ರೆಡಿ ಮಾಡಿಕೊಂಡೆ. ಸೊ ಆನ್ಲೈನಲ್ಲಿ ಬಂದಿರೋಂಥದ್ದೆಲ್ಲ ಹಂಗೆ ಎತ್ತಿಟ್ಟಿದ್ರು ನಮ್ಮ ಮನೆಯವರು, ಅದು ಓಪನ್ ಮಾಡಿರಲಿಲ್ಲವಲ್ಲ. ಸೊ ಅದನ್ನೆಲ್ಲ ತೋರಿಸೋಣ ಅಂತೆಲ್ಲ ತೋರಿಸ್ಕೊಳ್ತಾ ನನ್ನ ಮಗ ಓಪನ್ ಮಾಡ್ತೀನಿ ಅಂತಿದ್ದು, ಮಾಡು ಅಂತೇಳಿ ಅವನ ಹತ್ರ ಓಪನ್ ಮಾಡಿಸ್ಕೊತ ಹಾಗೆ ವಿಡಿಯೋ ಮಾಡು ಅಂತೇಳಿ ವಿಡಿಯೋ ಮಾಡೋಕ್ಕೆ ಹೇಳಿ. ಸೊ ನಾನು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ಆಮೇಲೆ ಮುದ್ದೆ ಅನ್ನ ಸಾಂಬಾರೆಲ್ಲ ಮಾಡಿ, ಸೊ ನಾವು ರಾಗಿ ಮುದ್ದೆ ಊಟ ಮಾಡೋದು, ಜೋಳದ ಮುದ್ದೆ ಅಷ್ಟೊಂದು ಇಷ್ಟ ಆಗೋಲ್ಲ. ನಾನು ಊಟ ಮಾಡಿರಲಿಲ್ವಲ್ಲ, ಸ್ವಲ್ಪ ನಾನು ಮುದ್ದೆ ಊಟ ಮಾಡೋದು ಸ್ವಲ್ಪ ಕಡಿಮೆನೇ, ಆದರೆ ಒಂದೊಂದ್ಸಲ ಊಟ ಮಾಡ್ತಿರ್ತೀನಿ. ಇವಾಗ ಸ್ವಲ್ಪ ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಿದ್ದೆ. ಸೊ ನನ್ನ ಮಗನಿಗೆ ಊಟ ಮಾಡಿಸೋಣ ಅಂತೇಳಿ ಊಟ ಮಾಡ್ಸೋಕೆ ಹೋದರೆ ಅವನು ಬರಲ್ಲ, ಈ ಕಡೆ ಬರಲ್ಲ ಅಂತ ಹೇಳ್ತಿದ್ದ. ಸ್ವಲ್ಪ ಅವನು ಮುದ್ದೆ ಊಟ ಮಾಡೋದು ಕಡಿಮೆ, ಬಟ್ ಮುದ್ದೆ ಊಟ ಮಾಡಬೇಕು, ಹೆಲ್ತಿಗೆ ತುಂಬ ಒಳ್ಳೆಯದದು. ನನಗೆ ಮುದ್ದೆ ಊಟ ಮಾಡೋಕ್ಕಿಂತ ಗಂಜಿ ಮಾಡ್ಕೊಂಡು ಕುಡಿತೀನಿ ನಾನು ಜಾಸ್ತಿ, ಯಾವಾಗಲೂ ರಾಗಿ ಗಂಜಿ ಮಾಡಿ ಕುಡಿತೀನಿ ನಾನು. ಸ್ವಲ್ಪ ಇವಾಗ ಇಲ್ಲಿಗೆ ಬಂದು ಮೇಲೆ ಈಗ ಒಂದು 2-3 ವರ್ಷದಿಂದ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಮುದ್ದೆ ಊಟ ಮಾಡೋದು. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಈ ಥರ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತಾ ಇರ್ತೀನಿ ನಿಮಗೆ. ಸೊ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಎಲ್ಲರಿಗೂ. ಬಾಯ್ ಬಾಯ್, ಟೇಕ್ ಕೇರ್.